ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೀಲದಲ್ಲಿ ವ್ಯಕ್ತಿಯನ್ನ ತಂದಿದ್ದಂತ ಪ್ರಕರಣ ಹುಚ್ಚಾಟ ಮಾಡಿದ ಕುಟುಂಬಸ್ಥರು ಪತ್ತೆಯಾಗಿದ್ದಾರೆ. ರಂಜಾನ್ ಯುಗಾದಿ ಹಬ್ಬಕ್ಕೆ ಬಸ್ ದರ ಹೆಚ್ಚಳದ ಹಿನ್ನೆಲೆ ಮೂಟೆ ಕಟ್ಟಿ ಪ್ರಾಂಕ್ ಮಾಡಿ ಮೆಸೇಜ್ ಪಾಸ್ ಮಾಡೋ ಉದ್ದೇಶ ಇತ್ತಂತೆ. ತಂದೆಯನ್ನೇ ಮೂಟೆಯಲ್ಲಿ ಹಾಕಿಕೊಂಡು ಬಂದಿದ್ದಂಥ ಮಗಳಿವರು ಸದ್ಯ ಕ್ಷಮೆ ಕೇಳಿಸಿ ಬುದ್ಧಿವಾದ ಹೇಳಿ ಪೊಲೀಸರು ಕಳಿಸಿದ್ದಾರೆ. ವಯಲಿಕಾಬಲ್ ಠಾಣಾ ಪೊಲೀಸರಿಂದ ಬುದ್ಧಿವಾದ, ಐವರನ್ನ ವಶಕ್ಕೆ ಪಡೆದು ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದು ಮೂಟೆಯಲ್ಲಿ ತಮ್ಮ ತಂದೆಯನ್ನೇ ಕಟ್ಟಿ ಹಬ್ಬಕ್ಕೆ ಬಸ್ಸಲ್ಲಿ ಸೀಟ್ ಸಿಗಲ್ಲ ಎನ್ನುವ ಸಂದೇಶವನ್ನು ಕೊಡೋದಕ್ಕೆ ಇವರೇನೋ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರಂತೆ. ಹೀಗಾಗಿ ಅವರು ಗೋಣಿ ಚೀಲದಲ್ಲಿ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿರೋದನ್ನು ಗಮನಿಸ್ತಾ ಇದ್ದೀರಿ. ಪಾರ್ಸಲ್ ಆಫೀಸ್ಗೆ ಕರೆದುಕೊಂಡು ಬಂದಿದ್ದರು. ಅದಾದ ನಂತರ ಆ ಪಾರ್ಸಲ್ ಆಫೀಸಿನ ಆ ಸಿಬ್ಬಂದಿ ನೋಡಿದಾಗ ವ್ಯಕ್ತಿಯೊಬ್ಬರು ಅಲ್ಲಿ ಅಲಗಾಡ್ತಾ ಇರೋದನ್ನು ಗಮನಿಸಿದರು. ಉಸಿರುಗಟ್ಟುತ್ತೆ ಸಹಜವಾಗಿ ಗೋಣಿ ಚೀಲದಲ್ಲಿ ಹಾಕಿದಾಗ. ಆವಾಗ ವ್ಯಕ್ತಿ ಇರೋದನ್ನು ಪತ್ತೆ ಮಾಡಲಾಗಿದೆ. ಅದಾದ ನಂತರ ಅವ್ರನ್ನ ಪ್ರಶ್ನೆ ಮಾಡಿದಾಗ ಇವರು ಇದನ್ನೆಲ್ಲವನ್ನು ಹೇಳಿದ್ದಾರೆ. ಹಿಂಗೆ ನಾವು ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ, ಹಬ್ಬಕ್ಕೆ ಹೋಗೋದಕ್ಕೆ ಬಸ್ಸಲ್ಲಿ ಸೀಟ್ ಸಿಗಲ್ಲ ಅನ್ನೋ ಮೆಸೇಜನ್ನು ಕೊಡೋ ಪ್ರಯತ್ನ ಅಂತ. ಅದಾದ ನಂತರ ಪೊಲೀಸರೆಲ್ಲ ಬಂದ ಮೇಲೆ ಕ್ಷಮೆ ಕೋರಿದ್ದಾರೆ. ನಾವು 5 ಜನ ಸೇರಿ ವಯಲಿಕಾವಲಿನ ಕೊರಿಯರ್ ಆಫೀಸ್ನಲ್ಲಿ ನನ್ನ ತಂದೆಯವ್ರನ್ನ ಚೀಲದಲ್ಲಿ ಹಾಕಿ ತಗೊಂಡು ಹೋಗಿ ಯುಗಾದಿ ಮತ್ತು ರಂಜಾನ್ ಎಲ್ಲ ಬಸ್ ರೇಟ್ ಜಾಸ್ತಿ ಆಗಿದೆ ಹಾಗೂ ಸೀಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ನ ಕಳಿಸ್ಲಿಕ್ಕಾಗಿ ಒಂದು ಪ್ರ್ಯಾಂಕ್ ಮೂಲಕ ತಿಳಿಸೋಣ ಅಂತ ಮಾಡ್ಲಿಕ್ಕೆ ಹೋದ್ವಿ. ಈ ರೀತಿ ಮಾಡೋ ತಪ್ಪು ಅಂತ ಗೊತ್ತಾಗಿಲ್ಲ ನಮಗೆ. ಇದು ನಮಗೆ ಗೊತ್ತಾಗಿದ್ದರಿಂದ ಈಗ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಯಾರೂ ಪಬ್ಲಿಕ್ ಮಾಡಬೇಡಿ. ಹಾಗೂ ಇನ್ನು ಮುಂದೆ ನಾವು ಈ ರೀತಿ ಇನ್ನೊಮ್ಮೆ ನಮ್ಮಿಂದ ತಪ್ಪು ಆಗೋದಿಲ್ಲ. ನಮ್ಮನ್ನು ಕ್ಷಮಿಸಿ. ನಾವು 5 ಜನ ಸೇರಿ ವಯಲಿಕಾವಲಿನ ಕೊರಿಯರ್ ಆಫೀಸ್ನಲ್ಲಿ ನನ್ನ ತಂದೆಯವ್ರನ್ನ ಚೀಲದಲ್ಲಿ ಹಾಕಿ ತಗೊಂಡು ಹೋಗಿ ಯುಗಾದಿ ಮತ್ತು ರಂಜಾನ್ ಹಬ್ಬ ಪ್ರಯುಕ್ತವಾಗಿ ಎಲ್ಲ ಬಸ್ ರೇಟ್ ಜಾಸ್ತಿ ಆಗಿದೆ ಹಾಗೂ ಸೀಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ನ ಕಳಿಸ್ಲಿಕ್ಕಾಗಿ